ಇವತ್ತು ನಾವು ಸ್ಕೂಲ್ ಹೋದ್ರೆ ಮೇಷ್ಟ್ರು ನಮ್ಮನ್ನ ಪೀಸ್ ಮಾಡ್ತಾರೆ. ಯಾಕೆ? ನಿನ್ನೆ ರಾತ್ರಿ ನಾವು ಅನ್ನ ಕಟ್ಟಿ ತಿಂದಿದ್ದು ಅಕ್ಕ ಮೇಷ್ಟ್ರಿಗೆ ಹೇಳ್ಬಿಟ್ಲಂತೆ. ಅಲ್ಲೇನು ಅಲ್ಟೆ ಹೊಡಿತಿದ್ರಾ? ನಡ್ರ ಸ್ಕೂಲ್ಗೆ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ್ಮ ಪದ. ಬನ್ನಿ ಬನ್ನಿ ಬನ್ನಿ, ಬರಬೇಕು ಬರಬೇಕು. ತ್ರಿಮೂರ್ತಿಗಳಿಗೆ ಈಗ ಗೊತ್ತಾಯ್ತಾ? ರಾತ್ರಿ ಊಟ ಚೆನ್ನಾಗಿತ್ತಾ? ನನ್ ಕೈ ಅಡಿಗೆ ನಿಮ್ಗೆ ಇಡಿಸ್ತಾ? ಉಪ್ಪು ಖಾರ ಸರಿ ಇಲ್ದಿದ್ರೆ ಹೇಳಿ, ಮುಂದಿನ ಸಾರಿ ನಿಮ್ ಟೇಸ್ಟ್ ತಕ್ಕಂತೆ ಅಡಿಗೆ ಮಾಡಿ ಇಡ್ತೀನಿ. ಸರ್, ಗುರಿಗಳೇ ಮನೆಯಲ್ಲಿ ಕಡಿಯೋದು ತಪ್ಪು ಕಣ ಅಂತ ನಾನು ಹೇಳಿದೆ ಸರ್. ಅದಕ್ಕೆ ಇವನು ಗಾಂಧಿ ತಾತ ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟ್ ಕರೀತಾರೆ ಅಂತ ಗುರಿಗಳೇ ಹೇಳಿದ್ರೆ ಬಾರ ಅಂದ ಸರ್. ಅಯ್ಯೋ ಇಲ್ಲ ಸರ್, ಇವ್ರು ಹೇಳಿದ್ದಮ್ಮ ನಾನು ಹೇಳ್ದೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಸರ್. ನಾನು ಸುಳ್ಳು ಹೇಳ್ತೀನಿ, ನೀನೇನು ಸುಳ್ಳು ಹೇಳ್ತೀಯ? ನಾನು ಸುಳ್ಳು ಹೇಳ್ತೀನಿ. ಸಾಕು ನಿಲ್ಲಿಸ್ರು. ತಿನ್ನೋವಾಗೆಲ್ಲ ಒಟ್ಟಿಗೆ ಹಾಕೊಂಡ್ ತಿಂದ್ರಿ, ಈಗ ಒಬ್ಬರ ಮೇಲೆ ಒಬ್ರು ತಪ್ಪಾಗ್ತಾ ಇದ್ದೀರಾ? ಇನ್ಮೇಲೆ ಕದಿಯಕ್ಕೆ ಯಾವಾಗ ಬರ್ತೀರಾ ಅಂತ ಮುಂಚೆನೆ ಹೇಳ್ರಿ. 1/4 kg ಅಕ್ಕಿ ಜಾಸ್ತಿನೇ ಹಾಕಿ ಮಾಡಿ ಇಟ್ಟಿರ್ತೀನಿ. ಚೆನ್ನಾಗಿ ಉಂಡ್ಬಿಟ್ಟು ಹೋಗಿವ್ರಂತೆ. ಹೋಗಿ ಕೂತ್ಕೊಳ್ಳಿ. ಕೂತ್ಕೋಬೇಕಾ ಸರ್? ಬೆಂಚ್ ಮೇಲೆ ನಿಂತ್ಕೊಳ್ಳೋದು ಬೇಡವಾ? ಬೇಡ ಹೋಗೋ. ಕುಕ್ಕರ್ಗಳಲ್ಲಿ ನಿಂತ್ಕೊಳ್ಳೋದು ಬೇಡವಾ ಸರ್? ಬೇಡ ಹೋಗ್ರೋ. ಸರ್, ನಾನು ತೊಟ್ಟಿಗೆ ತೂಗುವ ಸರ್. ಬಾಲ ಬಿಚ್ಚಬೇಡಿ ಸರ್. ಹೋಗಿ ಕುಕ್ಕರ್ ಬಡೀರಿ. ಕಪ್ಪೆ ನಿಂತ್ಕೊಳ್ಳೋ. ಬೇಕಾದ ಕಡೆ ಬಿಟ್ಕೊಂಡು ಬ್ಯಾಡ್ದಿದ್ ಕಡೆ ಹಾಕೊಂಡಿದ್ಯಲ್ಲ. ಮನುಷ್ಯನಿಗೆ ಮಾನ ಮುಖ್ಯ ಕಣೋ, ಹೊಟ್ಟೆ ಅಲ್ಲ. ಸಾರಿ, ಹೋಗು. ಆಹಾ, ನೀನ್ ಚಡ್ಡಿ ಹಾಕಿದ್ರು ಒಂದೇ, ಆಗದೆ ಇದ್ರು ಒಂದೇ ಕಣೋ. ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಎಲ್ಲ ಮಾಡಿದೀರಾ? ಮಾಡದೇ ಇರೋರು ಯಾರಾದ್ರೂ ಒಂದಿಬ್ರು ಇರ್ಲೇಬೇಕಲ್ಲ. ಹಾ, ಅದೇ ತಾನೆ ಮತ್ತೆ. ಯಾಕೋ ಹೋಮ್ವರ್ಕ್ ಮಾಡಿಲ್ಲ? ಮನೇಲೆ ಕೆಲಸ ಜಾಸ್ತಿ ಇತ್ತು ಸರ್, ಟೈಮೇ ಸಿಕ್ಲಿಲ್ಲ. ಓಹ್, ದೊರೆಗ್ ಟೈಮೇ ಸಿಗ್ಲಿಲ್ಲ. ಏಯ್, ನೀನು ಹೋಮ್ವರ್ಕ್ ಮಾಡಿದ್ದೇನೋ? ಮಾಡಿದೀನಿ ಸರ್. ಕೂತ್ಕೋ. ನೀವು ನಿನ್ ತಮ್ಮ ತಾನೆ? ಇವನು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ದಾನೆ. ನಿನಗೇನಾಗಿತ್ತು ಮಾಡ್ಕೊಂಡ್ ಬರೋದಕ್ಕೆ? ಇಷ್ಟು ಹುಡುಗರ ಮಧ್ಯೆ ಎದ್ದು ನಿಲ್ಸ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಾಳೆಯಿಂದ ಹೋಮ್ವರ್ಕ್ ಮಾಡದೆ ಬರಬಾರ್ದು. ಸರ್, ನಾಳೆನೂ ಹೋಮ್ವರ್ಕ್ ಮಾಡ್ಕೊಂಡ್ ಬರಲ್ಲ ಸರ್. ಕತ್ತೆ ಬಡವ, ನಾನಿಷ್ಟು ಸಮಾಧಾನವಾಗಿ ಬುದ್ಧಿ ಹೇಳ್ತಾ ಇದ್ದೀನಿ, ಕೊಬ್ಬಿನ ಮಾತಾಡ್ತೀನೋ? ಹಿಡಿಯೋ ಕೈನಾ. ಏನೋ ಇದು? ಸರ್, ನಮ್ ಚಿಕ್ಕಮ್ಮ ಕೈ ಸುಟ್ಬಿಡ್ಲು ಸರ್. ಚಿಕ್ಕಮ್ಮನ? ಹೌದು ಸರ್, ಇವ್ರಪ್ಪಂಗೆ ಇಬ್ರೆಂಟಿ. ಇವ್ರಮ್ಮ ಬದುಕಿದ್ದಾರೆ, ಇವ್ರಮ್ಮ ಸತ್ತೋದ್ರು. ಅದಕ್ಕೆ ಇವನು ಒಳ್ಳೆ ಬಟ್ಟೆ ಹಾಕೊಂಡ್ಬರ್ತಾನೆ, ಇವನು ಅರ್ಧೋಗಿರೋ ಬಟ್ಟೆ ಹಾಕೊಂಡ್ಬರ್ತಾನೆ. ಸರ್, ನನ್ನ ಹೋಮ್ವರ್ಕ್ ಮಾಡ್ಬೇಕು ಅಂತಾನೆ ಪುಸ್ತಕ ಇಟ್ಕೊಂಡೆ ಸರ್. ಅದಕ್ಕೆ ನಮ್ ಚಿಕ್ಕಮ್ಮ ಮನೆ ಕೆಲಸ ಆಡ್ತಾನೆ ಹೋಮ್ವರ್ಕ್ ಮಾಡ್ತೀನೋ ಅಂತ ಒಲೆಲಿದ್ದ ಸೌದೆ ಎತ್ತಿ ಕೈ ಸುಟ್ಬಿಡ್ಲು ಸರ್. ಅಳಬೇಡ, ಸುಮ್ನಿರು. ಕೈ ವಾಸಿ ಆದ್ಮೇಲೆ ಹೋಮ್ವರ್ಕ್ ಮಾಡಿವಂತೆ. ಕೂತ್ಕೋ. ನಮ್ಮ ಮಗುನ ಕಾಪಾಡ್ರಿ. ನಾನ್ ಸತ್ರೆ ನೀವೇ ಅದಕ್ಕೆ ಅಪ್ಪ ಅಮ್ಮ ಇಲ್ಲ. ಅವ್ನ ಅನಾಥನಾಗಿ ಮಾಡ್ಬಿಡ್ಬೇಡ್ರಿ. ನನ್ ಮಗುನ ಕಾಪಾಡಿ. ನಾನ್ ನಿಮ್ಮನ್ನ ನಂಬಿ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ ಮಗುನ ಕಾಪಾಡ್ರಿ. ಅವನ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದ್ರೆ ಅವನ ಚೆನ್ನಾಗಿ ನೋಡ್ಕೊಳ್ಳಿ ರೀ. ಓಹೋ, ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ಯಾವ ಊರ್ ಮೇಷ್ಟ್ರೆ ನೀವು? ಸಿಟಿಲಿ ಓದ್ ಬಂದ್ ಮಾತ್ರಕ್ಕೆ ಆಚಾರ ವಿಚಾರ ಎಲ್ಲ ಬಿಟ್ಬಿಡಕಾಯ್ತದ? ನಮಸ್ಕಾರ ಮಾಡಿದ್ರೆ 2 ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು. ಅರ್ಧ ಕೈ ಎತ್ತಿ ಅರ್ಧ ಅಳ್ಳಾಡ್ಸ್ಬಿಡೋದಲ್ಲ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರಪ್ಪ. ನಮಸ್ಕಾರ. ಅಯ್ಯಯ್ಯ, ಇದೇನಿದು ಬೆಳ್ಬೆಳಿಗ್ಗೆನೆ ಏನು ನಮಸ್ಕಾರ ಅಂತ ಅಂದ್ರೆ ಒಳ್ಳೆ ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ ನಂಗೆ ಊರಾಗೆಲ್ಲ ಕೈ ಎತ್ತು ಬಿಟ್ರಲ್ಲ. ಅದೇನ್ ಮೇಷ್ಟ್ರು, ಅದೇನು ಓದಿದೀರಾ? ನಡೀರಿ. ಏಯ್, ಚಂಬೆತ್ಕೊಂಡೋಗ್ರಿ. ನಿಮ್ದಾಯ್ತಾ? ತುಂಬದ್ ಬಸ್ರಿ, ಸಮಯ ಸಂದರ್ಭ ನೋಡದೆ ಹೊರಗೆ ಬಂದಿದ್ಯಲ್ಲ. 9 ತಿಂಗಳಾದ್ಮೇಲೆ ಯಾರಾದ್ರೂ ಹೊರಗೆ ಬರ್ತಾರೇನೆ? ಯಾರಾದ್ರೂ ಹೋಗಿ ಪಂಡಿತರ ಬನ್ನಿ.
ಹಿಡಿಯೋದಕ್ಕೆ ಒಂದ್ ಬಟ್ಟೆನಾದ್ರೂ ಇಲ್ವಲ್ಲ, ಇದ್ದಿದ್ರೆ ಪಕ್ಕಕ್ಕಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತು. ಇಷ್ಟೊಂದು ನರಳ್ತಾ ಇದ್ದಾಳಲ್ಲ, ಈಗ ಹೆಂಗೆ ಕರ್ಕೊಂಡು ಹೋಗೋದು? ಏನು ಮಾಡುದು? ಸ್ವಲ್ಪ ತಡ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ. ಬೇಗ ಎಲ್ಲ ಒಳ್ಳೆದೇ ಆಗುತ್ತೆ. ತಗೊಳ್ಳಿಮ್ಮ, ತಗೊಳ್ಳಿಮ್ಮ ಇದು. ತಗೊಳ್ಳಿ ಮಿಸ್ಟ್ರೆ. ಏನೇ ಸಕಲ ವಿದ್ಯೆ ಪಾರಂಗತೆ, ಇವತ್ತು ಬೆಳಗ್ಗೆನೆ ಊಟಕ್ಕೆ ಬಂದ್ಬಿಟ್ಟಿದ್ಯಾ? ನಾನೇನು ತಿನ್ನೋಕ್ ಬಂದಿಲ್ಲ, ನಿಮ್ಗೆ ತಿನ್ಸೋಕ್ ಬಂದಿದ್ದೀನಿ. ಅಮ್ಮ ತಾಯಿ, ನನಗ್ ನಿನ್ ದೋಸೆ ಬೇಡ, ಹನ್ಮಕ್ಕ ನೋಡ್ಲಿಕ್ಕೆ ದುಡ್ಡು ಕೊಟ್ಟಿದ್ದೀನಿ, ನನಗೆ ಆ ದೋಸೆನೆ ಸಾಕು. ಇದು ಹನ್ಮಕ್ಕನ್ ದೋಸೆನೆ, ತಂದ್ಕೊಡೋರು ಯಾರು ಇಲ್ಲ ಅಂತ ನನ್ ಕೈಲಿ ಕೊಟ್ ಕಳ್ಸಿದ್ದಾರೆ. ತಗೊಳ್ಳಿ. ನಿಜ ತಾನೆ? ನಿಮ್ ಮಗು ಮೇಲೆ ಆಣೆ. ನನ್ ಮಗನ್ ಮೇಲೆಲ್ಲ ಆಣೆ ಇಡ್ಬೇಡ, ಹೋಗು. ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ಸ್. ಥ್ಯಾಂಕ್ಸ್ ಥ್ಯಾಂಕ್ಸ್. ಅಲ್ಲೂ ಬೇಡ, ಬಾರೋ ಮೇಸ್ತ ಹೇಳೋಣ. ಏನ್ರೋ ಕಿತ್ತಾಡ್ಕೊಂಡ್ರೇನೋ? ಇಲ್ಲ ಸರ್, ಇವ್ರ ಅಣ್ಣನ ಮಾವು ಟೋಪಿಲಲ್ಲಿ ಕಟ್ಟಾಯಿದ್ದಾರೆ ಸರ್, ಅದಕ್ಕೆ ಅಲಿತಾನ ಸರ್. ಯಾಕೆ? ನಿನ್ನೆ ರಾತ್ರಿ ಇವ್ರಮ್ಮ ಇವ್ರ ಅಣ್ಣನ್ಗೆ ಊಟ ಹಾಕ್ಲಿಲ್ವಂತೆ ಸರ್, ಅದಕ್ಕೆ ಬೆಳಿಗ್ಗೆ ಸ್ಕೂಲಿಗೆ ಬರ್ಬೇಕಾದ್ರೆ ಹೊಟ್ಟೆ ಹಸಿತು ಅಂತ ಹೇಳ್ಬಿಟ್ಟು ಮಾವಿನ ತೋಟದಲ್ಲಿ ಮಾವನನ್ನ ಕತ್ ತಿಂತಾ ಇದ್ನಂತೆ ಸರ್. ಅಲ್ಲಿ ತೋಟ ಕಾಯೋರು ಅವನನ್ನ ಹೊಡೆದು ಮರಕ್ಕೆ ಕಟ್ಟಾಕಿದಾರಂತೆ ಸರ್. ಅವ್ನ್ ಚಿಕ್ಕಮ್ಮಂಗೆ ಇದು ಹೇಳಿಲ್ವೇನಾ? ಹೇಳಿದ್ವಿ ಸರ್, ಅದಕ್ಕೆ ಆಯಮ್ಮ ಅವನಲ್ಲೇ ಸಾಯ್ಲಿ ಬಿಡೋನ್ಲು ಸರ್. ಸರಿ, ಆ ತೋಪ್ ಎಲ್ಲಿದೆ ತೋರಿಸಿ ಹೋಗೋಣ. ಸರಳಾ, ಏನ್ ಮೇಷ್ಟ್ರೆ? ಮಗು ಒಳಗಿದೆ, ಸ್ವಲ್ಪ ನೋಡ್ಕೊಳಮ್ಮ. ಸರಿ ಮೇಷ್ಟ್ರೆ. ಕಾಪಾಡಿ, ಅಯ್ಯೋ ಉರಿತಾ ಇದೆ ಉರಿತಾ ಇದೆ, ಕಾಪಾಡಿ ಕಾಪಾಡಿ, ಅಯ್ಯೋ ಅಮ್ಮ, ಕಾಪಾಡಿ ಕಾಪಾಡಿ, ಯಾರ ಇದ್ರೆ ಕಾಪಾಡಿ ಅಮ್ಮ, ಅಯ್ಯೋ ಅಮ್ಮ. ಏನು? ಕಾಪಾಡಿ ಕಾಪಾಡಿ, ನೀವಿಲ್ಲೇ ರೀ, ನನಗೆ ನೋಡ್ಕೊಂಡ್ ಬರ್ತೀನಿ. ಸಾರ್ ಕಾಪಾಡಿ ಸಾರ್, ಸಾರ್. ಏಯ್, ಯಾರನ್ನ ಕೇಳಿ ಬಂದ್ಯಾ ತೋಟಕ್ಕೆ? ಗೇಟ್ ನಲ್ಲಿ ಯಾರು ಇರ್ಲಿಲ್ಲ, ನಾನೇ ಬಂದೆ. ಕೇಳೋದಕ್ಕೆ ಇಲ್ಲಿದೀವಿ, ಒಳಗೆ ಯಾಕೆ ಬಂದೆ ಹೇಳು. ಈ ಹುಡುಗನ್ನ ಬಿಡಿಸ್ಕೊಂಡು ಹೋಗಕ್ ಬಂದೆ. ಇವನನ್ನ ನೀನ್ ಬಿಡಿಸ್ಕೊಂಡು ಹೋಗ್ಬಿಡ್ತೀಯಾ? ನೋಡು. ಏನಾಯ್ತು ಸರ್? ಏನಾಯ್ತು ಸರ್? ನಂಜುಡ,
ನೀರ್ ತಗೊಂಡ್ ಬಾ. ಸರಿ ಅಕ್ಕ. ಅಕ್ಕ ನಿನಗೆ ಏಟು ಬಟ್ಟ ಇಲ್ವಲ್ಲ? ಬಟ್ಟ ನಿನಗೆ ರಕ್ತ ಆಗಿತ್ತ? ಲೋ ಅದ ಅಕ್ಕನ ರಕ್ತ ಅಲ್ವೋ, ಮೇಷ್ಟ್ರ ರಕ್ತ. ಮೇಷ್ಟ್ರಲ್ಲೆಲ್ಲ ಒರ್ಕೊಂಡಿದ್ರಲ್ಲ, ಅದಕ್ಕೆ ಅಲ್ಲೆಲ್ಲ ಮಾರ್ಕ್ ಆಗಿದೆ. ಅಕ್ಕ ನೀರ್ ಹಾಕ್ಲಾ? ಬೇಡ ಕಣೋ. ಯಾಕಕ್ಕ? ನೀರ್ ಹಾಕಿದ್ರೆ ಕಣ್ಬಿಟ್ಬಿಡ್ತಾರೆ. ಅಯ್ಯೋ ನಾನು ಬಲ್ಲಿ ತಾನೇ ನೀರ್ ಕಾಯಿಸಿದ್ದು. ಜ್ಞಾನ ಬಂದ್ರೆ ಎದ್ದೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತು ಹೀಗೆ ಇರ್ಲಿ ಕಣೋ, ನೋಡ್ತಾನೆ ಇರೋಣ ಅನ್ಸುತ್ತೆ. ಓಹೋ ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಅಳಬೇಡ ಸುಮ್ನೆರೋ, ಅಳಬೇಡ. ಕಕ್ಕ ಮಾಡಿ ಒಂದಿನ ಆಗೋಯ್ತು. ಇದನ್ನಿಟ್ರೆ ಸಲೀಸ ಕಕ್ಕ ಬರುತ್ತೆ. ಸುಮ್ನೆರು, ಅಳಬೇಡ ಮರಿ, ಅಳಬೇಡ. ಸುಮ್ನೆರು, ನನ್ ಚಿನ್ನ, ನನ್ ಮುತ್ತು. ಇವತ್ ನಿನಗೆ ಚೆನ್ನಾಗ್ ಕಕ್ಕ ಆಗೋದ್ರೆ ಬಿಸಿ ಬಿಸಿ ಅನ್ನ ಮಾಡಿ ಚೆನ್ನಾಗ್ ಕಿವಿಚಿ ಪುಟ್ಟ ಪುಟ್ಟ ತುತ್ತಿಟ್ಟು ತಿನ್ನಿಸ್ತೀನಿ. ಸುಮ್ನಿರು. ಏನಾಗೋದಿಲ್ಲ, ಸುಮ್ನಿರು. ಓ ಅತ್ತೆ, ಯಾವಾಗ ಬಂದ್ರಿ? ಬನ್ನಿ ಒಳಗೆ. ಅಮ್ಮ, ಅಯ್ಯೋ ಮಗಳೇ, ಇಂಥ ಗಂಡನ್ ಜೊತೆ ಸಂಸಾರ ಮಾಡೋದಿಕ್ಕೆ 7 ಕೋಟಿ ಜನ್ಮ ಪುಣ್ಯ ಮಾಡಿರ್ಬೇಕು ಅಂತ ಗಳಿಗೆಗೊಂದ್ಸಲ ಹೇಳ್ತಾ ಇದ್ದಲ್ಲಮ್ಮ. ಅಂತ ಗಂಡನ್ ಜೊತೆ ಸಂಸಾರ ಮಾಡೋದಿಕ್ಕೆ ನೀನು ಕೊಟ್ಟಿಟ್ಟಿಲ್ವಲ್ಲ ತಾಯಿ, ಕೊಟ್ಟಿಟ್ಟಿಲ್ವಲ್ಲಮ್ಮ. ಅಮ್ಮ ಸಾಕ್ ನಿಲ್ಸಮ್ಮ. ಬರ್ತಾನೆ ಅಳ್ತಾ ಬಂದ್ರೆ ಅವ್ರ ಕಷ್ಟ ಆಗಲ್ವಾ? ಸ್ವಲ್ಪ ತಡ್ಕೋ. ಅಳದೆ ಇನ್ನೇನ್ ಮಾಡ್ಲೆ? ಇವ್ರು ಎಳೆ ಮಗುನಿಟ್ಕೊಂಡು ಪಡಬಾರ್ದ ಕಷ್ಟ ಪಡ್ತಾ ಇದ್ರೆ ನೋಡ್ಕೊಂಡ್ ಹೇಗಮ್ಮ ಸುಮ್ನೆ ಇರ್ಲಿ? ಸುಮ್ನೆ ಅಳೋದ್ರಿಂದ ಕಷ್ಟ ಹೋಗಲ್ಲ. ಕಣ್ಣು ಒರ್ಸ್ಕೊಂಡು ಬಂದ್ ವಿಷಯ ಹೇಳು. ಅತ್ತೆ ಕೂತ್ಕೊಳ್ಳಿ. ಇಲ್ಲಪ್ಪ, ನಾವು ಬಂದ ಬಸ್ಗೆ ವಾಪಸ್ ಹೋಗ್ಬೇಕು. ಏನೂ ಇಲ್ಲ, ನಿಮ್ ಹತ್ರ ನಮ್ ಶಾಂತಿ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ಶಾಂತಿ ಮದುವೆನಾ? ನಿಶ್ಚಿತಾರ್ಥ ಆಗಿರ್ಬೇಕಲ್ಲ, ದುಡ್ಡೇನಾದ್ರೂ ಬೇಕಿತ್ತ? ನಾನು ಅದಕ್ಕೆಲ್ಲಪ್ಪ ಬಂದಿದ್ದು. ನೀವ್ ಇಲ್ಲಿ ಮಗುನಿಟ್ಕೊಂಡು ಇಷ್ಟು ಕಷ್ಟ ಪಡ್ತಾ ಇರೋವಾಗ ಇವಳನ್ನ ಯಾಕೆ ಇನ್ನೊಬ್ರು ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇವ್ರಪ್ಪ ತುಂಬಾ ಕೊರಗ್ತಾ ಇದ್ದಾರೆ. ನನಗೂ ಯಾಕೋ ಅವ್ರ ಮಾತೇ ಸರಿ ಅನಿಸ್ತು. ಅದಕ್ಕೆ ಇವಳು ನಿಶ್ಚಯ ಆಗಿದ್ ಮದುವೆನೂ ನಾ ಬೇಡ ಅನ್ಬಿಟ್ಟೆ. ನೀವು ಹೂ ಅಂದ್ರೆ ಇವ್ರಪ್ಪ ಇಲ್ಲಿಗೆ ಬಂದು ನಿಮ್ಮಿಬ್ರು ಮದುವೆ ತಾರೀಕು ನಿಶ್ಚಯ ಮಾಡ್ತೀನಿ ಅಂತ. ಶಾಂತಿ, ಇಲ್ಲಿ ಬಾಮ, ಮಗುನ್ ಸ್ವಲ್ಪ ಆಚೆ ಆಟ ಆಡ್ಸು. ಬಾ ಚಿನ್ನ, ನೀ ನನ್ ರಾಜ ಅಲ್ಲ. ನಮ್ಮತ್ತೇನೋ ಅಧಿಕಾರನ ನಿಮ್ ಮೊಮ್ಮಗನ್ ಬಂದು ನೋಡೋದಕ್ಕೆ ಮಾತ್ರ ಉಪಯೋಗಿಸಿ. ಆದ್ರೆ ನಿಮ್ಮ ಅಳಿಯನಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಉಪಯೋಗಿಸ ಆಗಿದ್ರೆ ದಯವಿಟ್ಟು ಈ ಮನೆ ವಸೂಲ್ ತುಳಿಬೇಡಿ. ನೋಡಿ, ಕಠಿಣವಾಗಿ ಮಾತಾಡೋದಕ್ಕೆ ನಮಗೂ ಬರುತ್ತಪ್ಪ. ಏನು ನಿಮಗ್ ಒಳ್ಳೇದಾಗ್ಲಿ ಅಂತ ತಾನೇ ನಾವ್ ಇಷ್ಟು ದೂರ ಯೋಚನೆ ಮಾಡಿರೋದು. ನಿಮಗ್ ಯಾರ ಸಹಾಯನ ಬೇಡದೇ ಇರಬಹುದು, ಆದ್ರೆ ಒಂದ್ ಮಗು ಲಾಲ್ನೆ ಪಾಲನೆ ಮಾಡೋದಿಕ್ಕೆ ಒಂದ್ ಹೆಣ್ಣಿಂಗ್ಸು ಬೇಕೇ ಬೇಕಪ್ಪ. ನೋಡಿ, ನಿಧಾನವಾಗಿ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಾಪ್ಪ. ನಾವು ಮತ್ತೆ ಬರ್ತೀವಿ. ಬಾಬಾ ಬರ್ತೀವಿ. ಹಾ ಹೋಗ್ ಬಾಮ. ಅಕ್ಕ, ಏನಕ್ಕ ಇದು? ಹುಡುಗಿಯಿಂದ ಹೆಂಗ್ಸಾಗೋಗ್ಬಿಟ್ಟಿದ್ಯಾ? ಈ ಸೀರೆಲಿ ನಾನ್ ಮದ್ವೆ ಹೆಣ್ತರ ಕಾಣ್ಸಲ್ವೇನ್ರೋ? ಕಾಣದ ಮಿನ್ಸಾದಿಯಾ? ನನಗೆ ವಯಸ್ಸು ಸಾಲಿಲ್ವಂತ ಹುಡುಕ್ತಾ ಇದ್ದೀನಿ. ಹಾಕ್ತಿ ನೋಡು ಮೂತಿ ಮೇಲೆ. ಸುಮ್ಮನೆ ತಮಾಷೆಕಕ್ಕ. ಏನಕ್ಕ ಇವತ್ತು ಈ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಏನಾದ್ರೂ ಸಮಾಚಾರ ಇದೆಯಾ? ಇದೆ. ಏನಿದೆ? ನಾನಿವತ್ತು ಸೀದಾ ಮೇಷ್ಟ್ರ ಹತ್ರ ಹೋಗ್ತೀನಿ. ಹೋಗಿ ನನ್ನ ಮದ್ವೆ ಆಗ್ರಿ ಅಂತ ಕೇಳ್ತೀನಿ. ಮೇಷ್ಟ್ರ? ಯಾಕೆ ನಮ್ಮೂರಲ್ಲಿ ಬೇರೆ ಯಾರು ಗಂಡ್ಸೆ ಕಂಡಿಲ್ಲ ನಿಂಗೆ? ನಾನ್ ಮದ್ವೆ ಆಗೋನು ಅಪ್ಪಟ ಚಿನ್ನ ಇದ್ದಂಗಿರ್ಬೇಕು. ಮೊದಲನೇ ಲಗ್ನ ಮೊದಲನೇ ಬೆಸ್ಕಂತೆಲ್ಲ ಆಡ್ತಿದ್ದೆ. ಹೋಗಿ ಹೋಗಿ ಆ ಸೆಕೆಂಡ್ ಹ್ಯಾಂಡ್ ಗಂಡನ ಮದ್ವೆ ಆಗ್ತಾ. ಹೌದು, ಮೇಷ್ಟ್ರಿಗೆ ಮದ್ವೆ ಆಗಿದ್ರು ಮಗು ಆಗಿದ್ರು ಅವರು ಅಪ್ಪಟ ಚಿನ್ನನೇ. ನೀವು ಹೂ ಅಂದ್ರು ಸರಿ, ಹೂ ಅಂದ್ರು ಸರಿ, ನಾನು ಹೋಗಿ ಕೇಳ್ತೀನಿ.